TV20 ಕನ್ನಡ ವಾಹಿನಿಗೆ ಇಡೀ ದೇಶದ ಮೂಲೆ ಮೂಲೆಯಲ್ಲಿ 76ನೇ ವರ್ಷದ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಆದರೆ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಹೆಗ್ಗನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಕೈಬಿಟ್ಟಿದ್ದಾರೆ. ಸಂವಿಧಾನ ಜಾರಿಗೆ ಬಂದ ದಿನವನ್ನು ಆಚರಿಸದೆ ಅಧಿಕಾರಿಗಳು ಸಂವಿಧಾನಕ್ಕೆ ಅಪಮಾನ ಮಾಡಿ ಸ್ಥಳೀಯರ ಆಕ್ರೋಶಕ್ಕೆ ಸಿಲುಕಿದ್ದಾರೆ. ಸಹಜವಾಗಿ ಸರ್ಕಾರಿ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿ ಭಕ್ತಿಪೂರ್ವಕವಾಗಿ ನಮಿಸಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು. ಆದರೆ ಸರಗೂರು ತಾಲೂಕಿನ ಹೆಗ್ಗನ್ನೂರು ಗ್ರಾಮ ಪಂಚಾಯಿತಿಗೆ ಇದರ ಮಹತ್ವವೇ ಗೊತ್ತಿಲ್ಲದಂತೆ ವರ್ತಿಸಿದ್ದಾರೆ. ತ್ರಿವರ್ಣ ಧ್ವಜವನ್ನ ಸಿದ್ಧಪಡಿಸಿ ನಿಯಮಾನುಸಾರ ಹಾರಿಸದೆ ಅನಾಥವಾಗಿ ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಸಿಡಿದೆದ್ದ ಸ್ಥಳೀಯರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವ್ರಿಗೆಲ್ಲ ಅಲ್ಲೂ ನಿಮ್ಮ ಥರನೇ ರೆಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ರೆಡಿ ಮಾಡ್ತೀನಿ ಅಂತ ಹೇಳಿದೆ. ಬರೋವರೆಗೆ ಸ್ವಲ್ಪ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದೆ. 10 ಗಂಟೆ ಹೊತ್ತಲ್ಲಿ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡಿದ್ರೆ ಬಂದು ಫ್ಲಾಗ್ ಅಷ್ಟು ಮಾಡೋದು ಅಂತ ಉದ್ದೇಶಕ್ಕೆ ಈಗ ಸ್ವಲ್ಪ ಗಲಾಟೆ ಆಗ್ತಿತ್ತು. ಅದು ಬಂದು ಸಮಾಧಾನ ಅದರಿಂದ ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ದಿನಗಳಲ್ಲಿ 8 ಗಂಟೆಗೆ ಬೆಳಗ್ಗೆ ನಾನು ಇಲ್ಲೇ ನಾನು ಬೇರೆ ಊರಿಂದ ಬರ್ತೀವಲ್ಲ ಇಲ್ಲೇ ಮಲ್ಕೊಂಡು ಮಾಡ್ಕೊಡ್ತೀನಿ. ಯಾಕಂದರೆ ಪಂಚಾಯತಿ ನಮ್ಮಲ್ಲಿ ಯಾರು ಕೂಡ ಎಕ್ಸಿಕ್ಯೂಟಿವ್ ಸ್ಟಾಫ್ ಇಲ್ಲ. ನಾನು ಒಬ್ಬನೇ ಇರೋದು ಪಂಚಾಯತಿಗೆ, ನಾನು ಒಬ್ಬನೇ ಜವಾಬ್ದಾರಿ. ಆ ಪಂಚಾಯತಿಗೂ ನಾನೇ ಜವಾಬ್ದಾರಿ, ಈ ಪಂಚಾಯತಿಗೂ ನಾನೇ ಜವಾಬ್ದಾರಿ. ಯಾರೂ ಅಷ್ಟು ಇದ್ದಂತ ಇರೋದ್ರಿಂದ ಎಲ್ಲರೂ ಕೂಡ ಜವಾಬ್ದಾರಿ ವಹಿಸಿದ್ದೀನಿ. ಅಡ್ವಾನ್ಸ್ ಆಗಿ ಎಲ್ರಿಗೂ 7 ದಿನಕ್ಕೆ ಮುಂಚಿತವಾಗಿ ನೋಟಿಸ್ ಕೊಟ್ಟು ಎಲ್ರಿಗೂ ಬನ್ನಿ ಅಂತ ರಾಷ್ಟ್ರೀಯ ಹಬ್ಬಕ್ಕೆ ಬರಬೇಕು ಅಂತ ಎಲ್ಲ ಮಾಡಿದ್ದೀವಿ. ಏನು 2 ಪಂಚಾಯತಿ ಇರೋದ್ರಿಂದ ಮಾಡಲಿ ಅಂತಲೇ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ. ಯಾಕಂದರೆ ಅಲ್ಲೂ ಸಮಸ್ಯೆ ಆಗುತ್ತೆ ಅಂತ ಮುಗಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಸಮಸ್ಯೆ ಆಯಿತು. ಯಾವುದೇ ಕಾರಣಕ್ಕೂ ನೀವು 7:30 8 ಗಂಟೆ ಹೊತ್ತಿಗೆ ಎಲ್ಲ ಮಾಡ್ತೀವಿ. ಅಂದರೆ 10 ಗಂಟೆವರೆಗೂ ಕೂಡ ಮಾಡ್ಬೋದು ಅಂತ. ಅಂದರೆ ಈಗ ನಾವು ಬರಬೇಕಾದಾಗ ಎಲ್ಲ ಮುಗಿದಾಯಿತು. ನಾವೇನೋ ಒಂದು ಅರ್ಧ ಗಂಟೆ ಟೈಮ್ ಅಲ್ಲಿಂದ ಇಲ್ಲಿ ಬರೋದು ಲೇಟ್ ಆಯಿತು. 2 ಪಂಚಾಯತಿ ಇರೋದು 2 ಜವಾಬ್ದಾರಿ. ಯಾರು ಸ್ಟಾಫ್ ಇಲ್ಲ ಅಣ್ಣ, ಸರ್ಕಾರಿ ಸ್ಟಾಫ್ಗಳು ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು. ಏನೇ ಸಮಸ್ಯೆ ಬಂದರೆ ನೋಡಿ ನನಗೂ ಕೂಡ ಹೆಲ್ತ್ ಪ್ರಾಬ್ಲಮ್ ಐತೆ, ಹುಷಾರಿರಲ್ಲ. ಅಂಥದ್ರಲ್ಲಿ ನಾನು ಬೆಳಗ್ಗೆ 7 ಗಂಟೆಗೆ ಎದ್ದು ಪ್ರಿಪ್ರೇಷನ್ ನಿಮಗಿಂತ ಭಯ ನಮಗೂ ಜಾಸ್ತಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ. ನಮ್ಮಲ್ಲಿ ಏನಪ್ಪ ಅಂದರೆ ಒಬ್ಬನೇ ಪೀಡು ಒಬ್ಬನೇ ಇರೋದ್ರಿಂದ ಅದನ್ನು ಅವ್ರಿಗೆ ಹೇಳಿದ್ದೀನಿ ಬೆಳಿಗ್ಗೆ ಅವ್ರು ಮುಗಿಸ್ಕೋಬೇಕಿದ್ದೇನು. ಅವ್ರಿಗೆ ಮೊದಲನೇ ಕಾರ್ಯಕ್ರಮ ಅಲ್ಲ, ಹುಡುಗಾಗಿಂದ್ರೂ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಸ್ಯಾಲ್ರಿ ತಗೊಳ್ಳೋರು ಇವರು ಎಲ್ಲ ತಪ್ಪಿಸತ್ರೆ ಇವರು ಸಾಗರ ಮುಗಿಸ್ಕೊ ಬರೋ ಗಂಟೆ ಈ ಸ್ಟಾಫ್ನವ್ರು ಏನ್ ಮಾಡ್ಬೇಕಾಯ್ತು? ಇಲ್ಲಿರೋ ಸ್ಟಾಫ್ನವರು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಬೇಕಾಯ್ತು. ಇವ್ರು ಹೇಳಿಲ್ಲ ಅಂತ ಅನ್ಬೋದು. ಇವ್ರದೆಲ್ಲ ತಪ್ಪಿಸ್ಕೋಬಹುದು. ಏನಪ್ಪಾ ಅಂತಂದ್ರೆ 2 ಪಂಚಾಯತ್ ನೀವು ಹೋದ್ಮೇಲೆ ಇನ್ಚಾರ್ಜ್ ಯಾರು ಸರ್? ನೀವು ಸಾಗರೆಗೆ ಹೋದ್ಮೇಲೆ ಡಿಒ ಇದಾನಲ್ಲ, ಡಿಒ ಯಾರು? ಡಿಒ ಅಂದ್ರೆ ಇವರು ಚೇತನ್ ಮಹೇಶ್. ಆಚರಣೆಗೆ ಸಂಬಂಧಪಟ್ಟಂತೆ ಒಂದು ಮೆಮೊ ಕೂಡ ಹೊರಡಿಸಿಲ್ಲವೆಂದು ತಿಳಿದು ಬಂದಿದೆ. ಈ ಬಗ್ಗೆ ಸ್ಥಳೀಯರು ಪಿಡಿಒಗೆ ಪ್ರಶ್ನೆ ಮಾಡಿದಾಗ 2 ಗ್ರಾಮ ಪಂಚಾಯಿತಿಗೆ ನಾನೊಬ್ಬನೇ ಉಸ್ತುವಾರಿ, ಆದ್ದರಿಂದ ಬೇರೆ ಗ್ರಾಮ ಪಂಚಾಯಿತಿಯಲ್ಲಿ ಆಚರಿಸಿ ಬಂದಿರುವುದಾಗಿ ತಿಳಿಸಿದ್ದಾರೆ. ಆದರೂ ಮಧ್ಯಾಹ್ನ 2 ಗಂಟೆ ದಾಟಿದ್ರೂ ಬಾವುಟ ಹಾರುವ ಭಾಗ್ಯ ಕಂಡಿಲ್ಲ. ಕೆಲವು ಸ್ಥಳೀಯರಂತೂ ಮಕ್ಕಳನ್ನ ಧ್ವಜ ಸ್ತಂಭದ ಬಳಿ ನಿಲ್ಲಿಸಿ ಪಿಡಿಒ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.